ನಮಸ್ಕಾರ ಸ್ನೇಹಿತರೆ ಅಹಮದಾಬಾದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ ಕಡೆಗೆ ಹಾರಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿ ಸುಮಾರು 240ಕ್ಕೂ ಅಧಿಕ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವುದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ವಿಚಾರವಾಗಿದೆ. ಇನ್ನು ಏರ್ ಇಂಡಿಯಾ ವಿಮಾನ ಪತನವಾದ ನಂತರ ಜನರ ತಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗಿದೆ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಜನರ ತಲೆಯಲ್ಲಿ ಹುಟ್ಟಿಕೊಂಡ ಪ್ರಮುಖವಾದ ಪ್ರಶ್ನೆ ಏನು ಅಂದರೆ, ಏಕೆ ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ಬಳಸಲಾಗುವುದಿಲ್ಲ ಅನ್ನೋದು ಆಗಿದೆ. ಹೌದು ಸ್ನೇಹಿತರೆ, ವಿಮಾನಗಳಲ್ಲಿ ಪ್ರಯಾಣಿಕರಿಗೆ ಪ್ಯಾರಾಚೂಟ್ಗಳನ್ನು ನೀಡಿದರೆ ಅವರು ಪ್ರಾಣಾಪಾಯದಿಂದ ಪಾರಾಗಬಹುದು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿದೆ. ಆದರೆ ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ಬಳಸಲಾಗುವುದಿಲ್ಲ. ಹಾಗಾದರೆ ವಿಮಾನಗಳಲ್ಲಿ ಏಕೆ ಪ್ಯಾರಾಚೂಟ್ಗಳನ್ನು ಬಳಸಲಾಗುವುದಿಲ್ಲ, ಅದಕ್ಕೆ ನಿಖರವಾದ ಕಾರಣವೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸಾಮಾನ್ಯವಾಗಿ ವಿಮಾನಗಳು ಟೇಕ್ ಆಫ್ ಆಗುವ ಸಮಯದಲ್ಲಿ ಹಾಗೂ ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ಅಪಘಾತವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಪ್ಯಾರಾಚೂಟ್ನಲ್ಲಿ ಹಾರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಆತನಿಗೆ ತರಬೇತಿಯನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತೆ. ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಸಮಯದಲ್ಲಿ ವಿಮಾನ ಅಪಘಾತವಾಗುತ್ತೆ ಅಂದ ತಕ್ಷಣ ಒಬ್ಬ ವ್ಯಕ್ತಿಗೆ ಪ್ಯಾರಾಚೂಟನ್ನು ಕೊಡಲು ಸಾಧ್ಯವಿಲ್ಲ. ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಸಮಯದಲ್ಲಿ ಪ್ಯಾರಾಚೂಟ್ಗಳನ್ನು ಸುರಕ್ಷಿತವಾಗಿ ನಿಯೋಜಿಸಲು ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ. ಈ ಕಾರಣಗಳಿಂದ ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ವಿತರಣೆ ಮಾಡಲಾಗುವುದಿಲ್ಲ. ಅದೇ ರೀತಿಯಲ್ಲಿ ಒಂದು ವಿಮಾನ ಅಪಘಾತವಾಗುತ್ತಿದೆ ಅಂದಾಕ್ಷಣ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರಿಗೆ ಪ್ಯಾರಾಚೂಟ್ಗಳನ್ನು ಹೇಗೆ ಸಜ್ಜುಗೊಳಿಸುವುದು ಮತ್ತು ಅವುಗಳನ್ನು ಹೇಗೆ ಬಳಸುವುದು ಅನ್ನೋದರ ಬಗ್ಗೆ ತರಬೇತಿಯನ್ನು ನೀಡಲು ಸಾಧ್ಯವಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ನೂರಾರು ಪ್ರಯಾಣಿಕರಿಗೆ ಪ್ಯಾರಾಚೂಟ್ಗಳನ್ನು ನೀಡುವುದು ಬಹಳ ಕಷ್ಟಕರವಾದ ಕೆಲಸವಾಗಿದೆ. ಸಾಮಾನ್ಯವಾಗಿ ಒಂದು ವಿಮಾನ ಸಾಕಷ್ಟು ಎತ್ತರದಲ್ಲಿ ಹಾರಾಟವನ್ನು ಮಾಡುತ್ತೆ ಮತ್ತು ಬಹಳ ಎತ್ತರದಲ್ಲಿ ಶೀತ ಮತ್ತು ಗಾಳಿಯ ಒತ್ತಡ ಬಹಳ ಹೆಚ್ಚಾಗಿ ಕೂಡ ಇರುತ್ತೆ. ಈ ಸಮಯದಲ್ಲಿ ವಿಮಾನದಿಂದ ಯಾವುದೇ ಒಬ್ಬ ವ್ಯಕ್ತಿ ಸರಿಯಾದ ಉಪಕರಣಗಳು ಮತ್ತು ತರಬೇತಿ ಇಲ್ಲದೆ ಜಿಗಿಯುವುದು ಬಹಳ ಕಷ್ಟಕರ ಮತ್ತು ಅಪಾಯಕಾರಿ ಕೂಡ ಆಗಿದೆ. ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ಕೊಡದೇ ಇರಲು ಒಂದು ಪ್ರಮುಖವಾದ ಕಾರಣ ಅಂತ ಹೇಳಿದರೆ ಪ್ಯಾರಾಚೂಟ್ಗಳ ತೂಕ ಮತ್ತು ಅದರ ವೆಚ್ಚವಾಗಿದೆ. ಹೌದು ಸ್ನೇಹಿತರೆ, ಪ್ಯಾರಾಚೂಟ್ಗಳು ವಿಮಾನಕ್ಕೆ ಗಮನಾರ್ಹವಾದ ತೂಕವನ್ನು ನೀಡುವುದು ಮಾತ್ರವಲ್ಲದೆ ಇಂಧನ ದಕ್ಷತೆಯ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿಯಲ್ಲಿ ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ಬಳಕೆ ಮಾಡುವುದು ವಿಮಾನ ಕಂಪನಿಗಳಿಗೆ ತುಂಬಾನೇ ಖರ್ಚನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ವಿಮಾನಗಳಲ್ಲಿ ಲೈಫ್ ಜಾಕೆಟ್ಗಳು ಮತ್ತು ಆಮ್ಲಜನಕವನ್ನು ಸುರಕ್ಷತಾ ಕ್ರಮವಾಗಿ ಬಳಸಲಾಗುತ್ತೆ. ಈ ಎಲ್ಲ ಸುರಕ್ಷತಾ ಉಪಕರಣಗಳ ನಡುವೆ ಪ್ಯಾರಾಚೂಟ್ಗಳನ್ನು ಬಳಕೆ ಮಾಡುವುದು ಬಹಳ ವೆಚ್ಚದಾಯಕವಾಗಿದೆ. ಇನ್ನು ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳನ್ನು ಬಳಕೆ ಮಾಡುವುದು ಸುರಕ್ಷತೆಗಿಂತ ಅಪಾಯಕಾರಿಯಾಗಿದೆ ಅನ್ನೋದು ಸಾಕಷ್ಟು ತಜ್ಞರ ಅಭಿಪ್ರಾಯ ಕೂಡವಾಗಿದೆ. ಸ್ನೇಹಿತರೆ, ವಿಮಾನದಲ್ಲಿ ಪ್ಯಾರಾಚೂಟ್ಗಳನ್ನು ಬಳಕೆ ಮಾಡದೇ ಇರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.